ಈಗ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಒಂದು ದೊಡ್ಡ ಪ್ರಹಸನನೂ ನಾಟಕನೂ ನಡೀತಾ ಇದೆ. ಅಧಿಕಾರ ಹಸ್ತಾಂತರ ಅನ್ನುವ ಒಂದು ಪ್ರಹಸನ. ಅದೇನೋ ಒಪ್ಪಂದ ಇದೆ, ಒಪ್ಪಂದ ಇಲ್ಲ, ನಾನೇ 5 ವರ್ಷ, ಇಲ್ಲ ನಾನು, ಇಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್, ಇದೊಂದು ಪ್ರಹಸನ. ಇದನ್ನ ಸಾಲ್ವ್ ಮಾಡಕ್ ಆಗದೆ ಇರೋ ನಾಯಕತ್ವ ನಿಜವಾದ ಅಸಮರ್ಥ ನಾಯಕತ್ವ. ಇನ್ನ 7 ದಿವಸ ಇದೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗಬೇಕಾಗಿದೆ, ಚಳಿಗಾಲದ ಅಧಿವೇಶನ. ಮತ್ತೆ ಜನನು ಕೂಡ ಬಹಳ ಆಕಾಂಕ್ಷೆಯಿಂದ ಈ ಅಧಿವೇಶನ ಎದುರು ನೋಡ್ತಾ ಇದ್ದಾರೆ. ಇನ್ನೂ ಇವರು ಬ್ರೇಕ್ಫಾಸ್ಟ್, ಕೌಂಟರ್ ಬ್ರೇಕ್ಫಾಸ್ಟ್, ಇವ್ರ ಮನೆ ಅವ್ರ ಬ್ರೇಕ್ಫಾಸ್ಟ್ ಹೋಗೋದು, ಅವ್ರ ಮನೆಗೆ ಇವ್ರು ಬರೋದು, ಇದಾದ್ಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಡಿನ್ನರ್, ಗೊತ್ತಿಲ್ಲ ನನಗೆ. ಇದನ್ನ ಮಾಡ್ತಾ 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 ಜನರಿಗೆ ಇವರು ಮಂಕುಬೂದಿ ಏರಿಸ್ತಾ ಇದ್ದಾರೆ. ಸೊ ಬಿಜೆಪಿ ಅಥವಾ ವಿರೋಧ ಪಕ್ಷ ಅದರ ಸಾಮರ್ಥ್ಯವನ್ನ ಇವರು ಅಳಿಯಕ್ಕೆ ಹೊರಟಿರೋದೆ ತಮ್ಮ ಅಸಮರ್ಥತೆಯನ್ನ ಮುಚ್ಕೊಳ್ಳೋಕ್ಕೋಸ್ಕರ. ಅಂಡ್ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ನಾವು ಜಂಟಿಯಾಗಿ ಈ ಅಧಿವೇಶನದಲ್ಲಿ ಯಾವ ವಿಚಾರ ತಗೊಳ್ಬೇಕು ಅನ್ನೋದ ಈಗಾಗಲೇ ನಿಶ್ಚಯ ಮಾಡಿದ್ದೀವಿ. ಅಂಡ್ ಸರ್ಕಾರಕ್ಕೆ ಕೆಲವು ಬಹಳ ಪ್ರಮುಖವಾದ ಒಂದು ವಿಷಯಗಳನ್ನ ನಾವು ಪ್ರಸ್ತಾಪಿಸೋದಿದ್ದೀವಿ. ಆದರೆ ನಾಗರಿಕರಿಗೆ ಇವತ್ತು ಪುಕ್ಕಟೆ ಮನರಂಜನೆ ಸಿಗ್ತಾ ಇದೆ, ತೆರಿಗೆ ರಹಿತ ಮನರಂಜನೆ. ಈ ಮನರಂಜನೆ ಅನ್ನೋ ಪ್ರಹಸನನ ಇವರು ಕೊನೆಗಾಣಿಸಬೇಕು. ಬೇಗ ಜನಕ್ಕೆ ಒಂದು ಸ್ಪಷ್ಟವಾದ ಚಿತ್ರ ಕೊಡಬೇಕು. ಜನಕ್ಕೆ ಅನೇಕ ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅದೇ ಮುಖ್ಯ ಹೊರತು ಇವರ ಈ ಕಾದಾಟ, ಇವರ ಒಬ್ಬರ ಮೇಲೆ ಒಬ್ಬರದು ಮೇಲಾಟ ಜನರಿಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ. ಜನರಿಗೆ ಬೇಕಾಗಿರೋದು ಒಂದು ಸ್ಪಷ್ಟೀಕರಣ, ಒಂದು ಸ್ಪಷ್ಟ ಚಿತ್ರ ಅಷ್ಟೇ.